ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದಿನಿಂದ ನಿನ್ನ ಜೀವನದಲ್ಲಿ ಒಂದು ತಿರುವು ಬರ್ತಾ ಇದೆ ಕಂದ. ಇದನ್ನು ಒಳ್ಳೆಯದಕ್ಕಾಗಿ ಬಳಸು. ಇಷ್ಟು ದಿನ ನೀನು ಮಾಡಿದಂಥ ಕೆಲಸದಲ್ಲಿ ಅದರಲ್ಲಿ ಧರ್ಮ ಕಾರ್ಯ ಇದ್ದೇ ಇದೆ. ಆ ಧರ್ಮ ಕಾರ್ಯದಲ್ಲೇ ಇಂದು ನಿನಗಾಗಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ನಿನ್ನ ಜೀವನವೇ ಬದಲಾಗ್ತಾ ಇದೆ. ಎಲ್ಲಿ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅಂತ ಒದ್ದಾಡ್ತಾ ಇದ್ದು, ಆ ಹಣಕಾಸಿನ ಸಮಸ್ಯೆ ಬಗೆಹರಿಯುವಂಥ ಸಮಯ ಬಂದಾಗಿದೆ. ನಿನಗೆ ಸುದ್ದಿ ಬಂದೇ ಬರುತ್ತದೆ, ಎಲ್ಲ ಸರಿ ಹೋಯಿತು ಅಂತ. ಚಿಂತೆ ಮಾಡಬೇಡ, ಕೊರಗಲು ಬೇಡ. ಇರಲಿ, ಒಬ್ಬ ವ್ಯಕ್ತಿಯಿಂದ ನಿನಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಕೆಲಸ ಮಾಡುವಂಥ ಜಾಗದಲ್ಲಿ ನನಗೆ ಆಗ್ತಾ ಇಲ್ಲ, ಏನು ಮಾಡೋದು ಬಾಬಾ ಅಂತ ಚಿಂತೆ ಮಾಡ್ತಾ ಇದ್ದೆ. ಇವತ್ತು ಅದಕ್ಕೆಲ್ಲದಕ್ಕೂ ಪರಿಹಾರ ಇದೆ. ಆ ಪರಿಹಾರ ಅಂತಿಂಥದ್ದಲ್ಲ, ಶಾಶ್ವತವಾದ ಪರಿಹಾರ. ಹಾಗೆಯೇ ಮಾಡುವಂಥ ಕೆಲಸದಲ್ಲಿ ನೀನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೀಯಲ್ವ, ಹಾಗಾಗಿ ನೀನು ಏನೇ ಕೆಲಸ ಮಾಡಿದರೂ ನಿನ್ನ ಜೊತೆಗೆ ನಾನು ಸದಾಕಾಲ ಇದ್ದೇ ಇರುತ್ತೇನೆ. ಅದರ ಬಗ್ಗೆ ಚಿಂತೆ ಮಾಡಬೇಡ. ಹಾಗೆ ಮತ್ತೊಂದು ವಿಷಯ, ಬ್ಯಾಂಕಿನ ವಿಷಯವಾಗಿ ಕೆಲವೊಂದಿಷ್ಟು ಮಂದಿ ಹತ್ರ ಸಲಹೆ ಪಡೆದುಕೊಳ್ತಾ ಇದೆಯಾ. ಅದಕ್ಕೇನು ಬೇಕೋ ತಯಾರಿ ಮಾಡಿಕೊ, ನಾನು ನಿನ್ನ ಜೊತೆಗಿದ್ದೇನೆ. ಹಾಗೆಯೇ ನಿನ್ನ ಮನೆಗೆ ಯಾರೇ ಬಂದು ಹೋಗಲಿ, ಅಲ್ಲಿ ಒಂದು ಸ್ಥಾನಮಾನ ಇದೆ, ಅಲ್ಲಿ ಒಂದು ಗೌರವ ಇದೆ, ಅಲ್ಲಿ ಒಂದು ಶಾಶ್ವತ ನೆಲೆ ಇದೆ ಅಂತ ಅವರು ಮನಸ್ಸಿನಲ್ಲಿ ಮಾಡಿಕೊಂಡು ನಿನ್ನ ಹತ್ರ ಬರ್ತಾ ಇದ್ದಾರೆ. ಅವರಿಗೆ ಅನ್ಯಾಯ ಮಾಡಬೇಡ, ದೂರ ಕಳಿಸಲು ಬೇಡ. ಕೈಲಾದರೆ ಸಹಾಯ ಮಾಡು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು. ಹಾಗೆಯೇ ದಾರಿಯಲ್ಲಿ ಹೋಗುವಾಗ ಮೊನ್ನೆ ಒಂದು ಕಾಯಿನ್ ಸಿಕ್ಕಿತ್ತು, ಅದನ್ನು ಹಾಗೆಯೇ ಎತ್ತಿಟ್ಟಿದ್ದೀಯ. 9 ಕಾಯಿನ್ ಆಗೋವರೆಗೂ ಹಾಗೆ ಎತ್ತಿಡು ಕಂದ. ಖಂಡಿತವಾಗಲೂ ಅದರಿಂದ ಒಳ್ಳೆಯದೇ ಆಗ್ತಾಯಿದೆ. ಶುಭ ದಿನಗಳು ಬಂದಾಗ ಎಲ್ಲವೂ ಶುಭವೇ ಆಗ್ತಾಯಿದೆ. ಬೆಳಗ್ಗೆ ಯಾರ ಹತ್ರ ದುಡ್ಡಿನ ವಿಷಯವಾಗಿ ಮಾತನಾಡಿದೆಯಲ್ಲ, ಆ ಸಮಸ್ಯೆ ಬಗೆಹರಿಯುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಬರುವಂಥ ದಿನಗಳು ಕೂಡ ತುಂಬ ಒಳ್ಳೆಯದೇ ಇದೆ, ಯಾವುದು ಅನ್ಯಾಯ ಇಲ್ಲ. ಹಾಗೆಯೇ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಬಹುದು, ಆದರೆ ಆ ಬೇಜಾರುತನ ಶಾಶ್ವತವಲ್ಲ. ಒಂದು ಮಾತು, ನಿನ್ನ ಮನೆ ದೇವರಿಗೆ ಹೋಗೋದನ್ನು ಮರೆತು ಬಿಟ್ಟಿದ್ದೀಯ. ಹೋಗಿ ಬಾ, ಹರಕೆ ತೀರಿಸಿಕೊಂಡು ಬಾ. ಹರಕೆ ಏನಿಟ್ಟರೆ ಒಳ್ಳೆಯದಲ್ಲ. ಹಾಗೆಯೇ ಶುಭ ಕಾಲ ಬಂದಾಗ ಎಲ್ಲವೂ ಶುಭನೇ. ಈ ಶಿವರಾತ್ರಿ ಕಳೆಯಲ್ಲಿ ನಿನಗೆ ಅವಕಾಶಗಳ ಮೇಲೆ ಅವಕಾಶ ಸಿಗುತ್ತದೆ, ಅದರಿಂದ ತುಂಬ ಒಳ್ಳೆಯದಾಗುತ್ತದೆ. ಶಿವರಾತ್ರಿ ಆದ ನಂತರ ಒಂದು ಚಿಕ್ಕ ಘಟನೆ ನಡೆಯಲಿದೆ ನಿನ್ನ ಜೀವನದಲ್ಲಿ. ಅದಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೀಯ. ಆ ಘಟನೆ, ಆ ಒಂದು ಗಳಿಗೆ ಬಂದಾಗಿದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಸಂಬಂಧವೂ ಸರಿ ಹೋಗುತ್ತದೆ. ಎಲ್ಲರೂ ತುಂಬ ಚೆನ್ನಾಗಿರುತ್ತೀರ. ಇಂದು ಅತ್ಯಂತ ಶುಭ ದಿನ ಕಂದ.